ಹಲೋ ಫೋಕ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡೇ 3. ಇಟ್ಸ್ ಅ ಬ್ಯೂಟಿಫುಲ್ ಮಾರ್ನಿಂಗ್. ಅಷ್ಟೊಂದು ಬಿಸಿಲಿಲ್ಲ. ಮಧ್ಯಾಹ್ನ ಹೋಗ್ತಾ ಬಿಸಿಲಾಗುತ್ತೆ. ಅಷ್ಟರೊಳಗೆ ಹೋಗ್ಬಿಟ್ಟು ಸ್ವಲ್ಪ ವೆಬ್ ಸಮಿಟ್ ಸೆಷನ್ಸು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ನಮ್ಮ ಆಫೀಸ್ ವರ್ಕಿಗೆಲ್ಲ ಇದಾಗುತ್ತೆ. ನಿನ್ನೆ ನ್ಯಾಷನಲ್ ಮ್ಯೂಸಿಯಂ ಆಫ್ ಕತಾರ್ ಕವರ್ ಮಾಡಿದ್ದೆ. ಲಿಂಕ್ ಮೇಲೆ ಇರುತ್ತೆ, ಕ್ಲಿಕ್ ಮಾಡಿ ನ್ಯಾಷನಲ್ ಮ್ಯೂಸಿಯಂ ಆಫ್ ಕತಾರ್ ವಿಡಿಯೋ ನೋಡಿ. ಮೆಟ್ರೋ ಟ್ರೈನಲ್ಲಿ ಹೋಗಬೇಕು. ಮೆಟ್ರೋನು ತೋರಿಸ್ಬಿಡ್ತೀನಿ ಕತಾರಲ್ಲಿ ಹೆಂಗಿರುತ್ತೆ ಅಂತ. ಡೇ ಪಾಸು ಸಿಗುತ್ತೆ, ವೀಕ್ಲಿ ಪಾಸು ಸಿಗುತ್ತೆ. ತುಂಬ ದೊಡ್ಡದಿದೆ ಎಲಿವೇಟರ್ ಇದು. ಇಲ್ಲಿ ಬೇಕಾದರೂ ಹೋಗ್ಬೋದು. ಕತಾರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸು ಕವರ್ ಮಾಡಿದ್ದಾರೆ ಮೆಟ್ರೋ ಅಲ್ಲಿ. ಜಸ್ಟ್ ದಟ್ ನೀವು ಒಂದು 500 ಮೀಟರ್ಸು 700 ಮೀಟರ್ಸ್ ರೇಡಿಯಸಲ್ಲಿ ನೀವು ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗಬೇಕಾಗುತ್ತೆ. ಸೊ ನಡ್ಕೊಂಡು ಹೋಗಬೇಕು. ಅದು ಬಿಟ್ಟರೆ ಇನ್ನೆಲ್ಲ ಕನೆಕ್ಟಿವಿಟಿ ಚೆನ್ನಾಗಿದೆ ಇಲ್ಲಿ. ನಾವೀಗ ನ್ಯಾಷನಲ್ ಮ್ಯೂಸಿಯಂ ಆಫ್ ಕತಾರ್ ಅಲ್ಲಿದ್ದೀವಿ. ನಾನೀಗ ಮುಷರಫ್ಗೆ ಹೋಗಬೇಕು. ನಾವು ವೇಟಿಂಗ್ ಫಾರ್ ದ ಮೆಟ್ರೋ. ಆ ಕಡೆ ಒಂದು ಮೆಟ್ರೋ ಲೈನ್, ಈ ಕಡೆ ಒಂದು ಮೆಟ್ರೋ ಲೈನ್. 3 minutes ಎಸ್ಟಿಮೇಟೆಡ್ ಅರೈವಲ್ ತೋರಿಸ್ತಾ ಇದೆ. ನಾವೀಗಿರೋದು ಯೆಲ್ಲೋ ಲೈನಲ್ಲಿ. ಸೊ ಯೆಲ್ಲೋ ಲೈನಿಂದ ರೆಡ್ ಲೈನ್ಗೆ ಚೇಂಜ್ ಆಗಬೇಕಾಗುತ್ತೆ. ಟ್ರೈನ್ ಬಂತು. ಸೊ ಈ ಸ್ಟೇಷನ್ಗೆ ಹೋಗ್ಬೇಕು ನಾವು, ಮುಷರಫ್. ಈಗ ರೆಡ್ ಲೈನ್ಗೆ ಚೇಂಜ್ ಆಗಬೇಕು. ಟ್ರೈನ್ ಬಂದ್ಬಿಡುತ್ತೆ ಅಂತ ಓಡ್ತಾ ಇದ್ದಾರೆ ಎಲ್ಲರೂ. ನಾವು ಓಡೋಣ ಇದ್ದಾರೆ. ಮೋಸ್ಟ್ಲಿ ನಾನು ಹೋಗ್ತಾ ಇರೋದು ಬಿಸ್ನೆಸ್ ಏರಿಯಾ ಅನಿಸುತ್ತೆ. ನೋಡಿ, ಎಲ್ಲರೂ ಕೆಲಸದ ಮೇಲೆ ಹೋಗ್ತಾ ಇದ್ದಾರೆ. ಸೊಫ್ಯಾಸ್ಟಿಕೇಟೆಡ್ ಆಗಿದೆ ಅಂತ ನೋಡಿ. ಎಲ್ಲ ಸೂಪರ್ ಮಾರ್ಕೆಟ್ ಎಲ್ಲ ಇದೆ, ಫುಡ್ ಈಟರೀಸು ಚೆನ್ನಾಗಿದೆ. ಒಳ್ಳೆ AC ಕಂಟ್ರೋಲ್ಡ್ ಸ್ಟೇಷನ್ಸ್ ಇವೆಲ್ಲ. ಬೆಂಗಳೂರಲ್ಲಿ ಹಿಂಗೆ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಸ್ಟೇಷನ್ ಒಳಗೆ ಸ್ಟಾರ್ಬಕ್ಸ್ ಇದೆ. ಕ್ಯಾಬ್ ಡ್ರೈವರ್ಗಳು ಹೇಳ್ತಿದ್ರು ಕತಾರ್ ಅನ್ನೋದು ಪಾಪ್ಯುಲರ್ ಆಗಿದ್ದು FIFA 2022 ವರ್ಲ್ಡ್ ಕಪ್ ಆಯ್ತಲ್ಲ, ಅದಾದಮೇಲೆ ತುಂಬ ಜನ ಟೂರಿಸ್ಟ್ಗಳು ಜಾಸ್ತಿ ಜನ ಬರ್ತಿದ್ದಾರಂತೆ. ಅವ್ರದ್ದು ಅದೇ ಪ್ಲ್ಯಾನು. FIFA ಆ ಥರದ್ದೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಇಷ್ಟೊಂದು ಜನಕ್ಕೆ ಗೊತ್ತಾಗುತ್ತೆ. ಓವರ್ ಆಲ್ ದ ವರ್ಲ್ಡ್ ಅವರು ಬರ್ತಾರೆ, ಅವ್ರ ಟೂರಿಸಮ್ ಬೆಳೆಯುತ್ತೆ. ಅದು ಪ್ಲ್ಯಾನು. ಓಕೆ, ಲೆಟ್ಸ್ ಗೋ ಟು DCC. ನೋಡಿ, ಅಲ್ಲೇ ಇವೆಂಟ್ ನಡೀತಿರೋದು ನಮ್ಮದು. ಇದು ಫಸ್ಟ್ ಡೇ ಆ್ಯಕ್ಚುಲಿ. ಎಸ್ಟರ್ಡೇ ನೈಟ್ ಸಮಿಟ್ ಇತ್ತು, ನೈಟ್ ಪಾರ್ಟಿ. ಬಟ್ ತುಂಬ ಜನ ಇರೋದ್ರಿಂದ ಎಂಟ್ರಿ ಸಿಗಲಿಲ್ಲ. ಬೇರೆ ಕಡೆ ವರ್ಚುವಲ್ ಸ್ಟ್ರೀಮ್ ಅಂದರೆ ಲೈವ್ ಸ್ಟ್ರೀಮ್ ಮಾಡಿದ್ರು ಈವೆಂಟ್ದು. ಅಲ್ಲಿ ಹೋಗಿದ್ದೆ. ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಫುಲ್ ಕಂಪ್ಲೀಟ್ ವೀಡಿಯೋ ಕವರ್ ಮಾಡ್ತೀನಿ ನೋಡಿ. ವಿ ಆರ್ ಹಿಯರ್ ಅಟ್ ವೆಬ್ ಸಮಿಟ್ ಕತಾರ್ 2024. ತುಂಬ ಜನ ಬಂದಿದ್ದಾರೆ ಈವೆಂಟ್ಗೆ. ಇದೇ ಮೇನ್ ಎಂಟ್ರೆನ್ಸು. ಈ ಇವೆಂಟ್ ಏನಂತಂದರೆ ಬೇಸಿಕ್ಲಿ ಸ್ಟಾರ್ಟಪ್ಸು, ಟೆಕ್ ಕಂಪ್ನೀಸು ಎಸ್ಪೆಷಲಿ ಎಲ್ಲ ಬಂದು ಅವ್ರ ಐಡಿಯಾಸ್ನ ಪ್ರೆಸೆಂಟ್ ಮಾಡ್ತಾರೆ. ಇನ್ವೆಸ್ಟರ್ಸ್ ಬಂದಿರ್ತಾರೆ. ಆ್ಯಂಡ್ ಇಟ್ಸ್ ಎ ಕೈಂಡ್ ಆಫ್ ನಾಲೆಜ್ ಶೇರಿಂಗ್. ನಾನು ಇಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಕಂಪ್ನೀಸ್ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಬಂದಿದ್ದಾರೆ. ಯಾವ ಕಂಟ್ರಿ ಅಂತೆಲ್ಲ, ಎಲ್ಲ ಕಂಟ್ರಿಯಿಂದನೂ ಬಂದಿರ್ತಾರೆ ಆಬ್ವಿಯಸ್ಲಿ. ಇಲ್ಲಿ ಸ್ವಲ್ಪ ಕೆಲವೊಂದು ಅಟೆಂಡ್ ಮಾಡಬೇಕು ಅಂತ ಸೆಷನ್ಸ್, ನಮಗೆ ಇಂಪಾರ್ಟೆಂಟ್ ಸೆಷನ್ಸ್ ಇರ್ತವೆ. ಸೊ ಅದನ್ನು ಅಟೆಂಡ್ ಮಾಡೋಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ತುಂಬ ಜನ ಬಂದಿದ್ದಾರೆ. ಸೊ ಎಲ್ಲ ಕಂಪ್ನೀಸ್ಗಳು ಅವ್ರವ್ರ ಸ್ಟಾಲ್ಸ್ನ ಇಟ್ಕೊಂಡಿದ್ದಾರೆ, ಅವರ ಪ್ರಾಡಕ್ಟ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ. ಸೊ ದಿಸ್ ಈಸ್ ದ ಮ್ಯಾಪ್ ಫಾರ್ ದ ಇವೆಂಟ್. ತುಂಬ ದೊಡ್ಡದು. ನಮಗೂ ಈ ಥರದ್ದೊಂದು ಬೂತ್ ಕೊಟ್ಟಿದ್ದಾರೆ. ಬಟ್ ಅದು ಥರ್ಸ್ಡೇ, ಇವತ್ತು ಟ್ಯೂಸ್ಡೇ, ಇನ್ನು 2 ದಿನ ಕಾಯಬೇಕು. ಥರ್ಸ್ಡೇ ನಾನು ಇಲ್ಲಿ ಪ್ರೆಸೆಂಟ್ ಮಾಡ್ತಿರ್ತೀನಿ. ನಾನು ಬೇರೆ ಜನಗಳ ಜೊತೆ ಮಾತಾಡ್ಬೋದು. ಅವ್ರು ನಮ್ಮ ಪ್ರಾಡಕ್ಟ್ ಇಷ್ಟ ಆದರೆ ಸೊ ಕೊಲ್ಯಾಬರೇಷನ್ ಇರುತ್ತೆ ಆ ಥರ. ಎಲ್ಲ ಅವ್ರವ್ರ ಬಿಸ್ನೆಸ್ ಐಡಿಯಾಗಳನ್ನ ಪಿಚ್ ಮಾಡ್ಕೊತವ್ರೆ. ಇದೊಂದು ಬೋರ್ಡ್ ಇರುತ್ತೆ, ಅದೊಂದು ಕಂಪ್ನಿ ರಿಲೇಟೆಡ್ ಬೋರ್ಡ್ ಇದು. ಕಂಪ್ನಿ ನೇಮ್, ಡಿಸ್ಕ್ರಿಪ್ಷನ್, ಆ ಕಂಪ್ನಿ ಏನು ಮಾಡುತ್ತೆ ಅಂತ, ಅವ್ರ ಕಂಪ್ನಿ ಲೋಗೋ, ಆಮೇಲೆ ಅವ್ರು ಸ್ವಲ್ಪ ಡೀಟೇಲ್ಸು, ಆನ್ಲೈನ್ ವೆಬ್ಸೈಟು ಎಲ್ಲ ಕೊಟ್ಟಿರ್ತಾರೆ. ಹೋಗ್ಬಿಟ್ಟು ನೀವು ಅಪ್ರೋಚ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ಹಿಯರ್ ವಿತ್ Mark, and he's having a company called Stimmy, and say hi, Mark. Hi. So Stimmy is an AI math tutor for 1.1 billion kids aged 10 to 18. We're the first AI math tutor where kids can use it to scan their written math. Mm-hmm. We can analyze it line by line, and when they make a mistake, we can guide them to the solution or provide them with the solution. Mm-hmm. Now, while kids are using Stimmy, we're constantly creating a knowledge profile across 1,000 different microskills that we're using for adaptive learning, in other cases like test preparation and future say learning into topics that they haven't quite yet covered.
startups or something like that. They need to get out the product out in the market. So do you think the videos are so effective? I mean, videos is one of the most effective ways of communicating a product Okay. in a short amount of time and in an engaging way. ಥ್ಯಾಂಕ್ ಯು ಮಾರ್ಕ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಸ್ಟೀಮಿ. ಸಾವಿರಾರು ಕಂಪ್ನಿಗಳಿದ್ದಾವೆ, ಸೊ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಲ್ಲ. ಸೊ ನೋಡೋಣ. ಹಲೋ. Solution for that brand identity to move offline to online, because it's been curious to know that the brands are 70% of the brands are failing when they are moving offline to online. This my co-founder is from Bangalore. Okay, you're also one of the co-founder Yeah. for this. Oh, nice. Loro fixed skip cash. Just like this. ಟಿಕ್ ಟಾಕ್ ಅವ್ರದ್ದು ದೊಡ್ಡ ಭೂತ ಇದೆ ಇಲ್ಲಿ. ಅವ್ರಿಗೇನಕ್ಕೆ ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಬೇಕಾಗಿಲ್ಲ. ಆಲ್ರೆಡಿ ಅವ್ರದ್ದು ಹ್ಯೂಜ್ ಸಕ್ಸಸ್ಫುಲ್ ಪ್ಲ್ಯಾಟ್ಫಾರ್ಮ್, ಬಟ್ ಸ್ಟಿಲ್ ದೇ ಆರ್ ಆಲ್ರೆಡಿ ಹಿಯರ್ ಟು ಮೇಕ್ ಸಚ್ ಎ ಬ್ಯೂಟಿಫುಲ್ ಸೆಂಟರ್ ಸ್ಪಾಟ್ ಇನ್ ವೆಬ್ ಸಮಿಟ್. ಬಂದಿದ್ದಾರೆ ನೋಡಿ. ಗೂಗಲ್ ಅವ್ರು ಬಿಡ್ತಾರಾ ಈ ಥರ ಆಪರ್ಚುನಿಟಿಗಳೆಲ್ಲ ಯೂಸ್ ಮಾಡ್ಕೋತಾರೆ ಅವರು. ಸೊ ಇದೇನೋ ನಡೀತಿದೆ, huge rush. Cryptocurrencies, blockchain. So we store private keys, but in a very, very secure way. So we are a cybersecurity company. Cold storage is basically we store and use keys in a machine that is removed from the internet, so it's completely offline. ಟಿಕ್ ಟಾಕ್ ಅವ್ರು ಮಾಡಿರೋದು ಇದೆಲ್ಲ ತುಂಬಾ ಖರ್ಚು ಮಾಡಿದ್ದಾರೆ ಟಿಕ್ ಟಾಕ್ ಅವ್ರು ಇದಕ್ಕೆ. ನೋಡಿ, ಅವ್ರಿಗೆ ಒಂದು ಸೆಂಟ್ರ್ ಸ್ಪಾಟ್ ಕೊಟ್ಟಿದ್ದಾರೆ. ಒಂದು ಸೆಂಟ್ರಲ್ಲಿ ಇವೆಂಟ್ ಆಗ್ತಿರೋ ಬಿಲ್ಡಿಂಗ್ ಸೆಂಟ್ರಲ್ಲಿ ಅವ್ರಿಗೆ ಒಂದು ಸ್ಪಾಟ್ ಕೊಟ್ಟಿದ್ದಾರೆ. ಸೊ ದೇ ಹ್ಯಾವ್ ಇನ್ವೆಸ್ಟೆಡ್ ಎ ಲಾಟ್. Polaric. Best for Sockley. For you too. Bye. Yeah, we have been in the market for about 1.5 years. So mostly US based. So US, yeah, companies. Customer We do base. have- ಇದು ಆ್ಯಪ್ ಬಂದ್ಬಿಟ್ಟು ಬ್ಲಿಂಕ್ ಅಂತ. ಇಟ್ ವಿಲ್ ಟ್ರ್ಯಾಕ್ ದಿ ಐ ರಿಲೇಟೆಡ್ ಪ್ರಾಬ್ಲಮ್ಸ್ ಆ್ಯಂಡ್ ಪೋಸ್ಚರ್ ಪ್ರಾಬ್ಲಮ್ಸ್ ವೆನ್ ಯು ಆರ್ ವರ್ಕಿಂಗ್. ಸೊ ತುಂಬ ಚೆನ್ನಾಗಿದೆ ಅದು. ಆ್ಯಕ್ಚುಲಿ ನೋಡ್ತಿದ್ದೀನಿ. ಇದೊಂದು ಸಾಫ್ಟ್ವೇರ್ ಅಂತೆ ಅವ್ರದ್ದು. ಇವಾಗ ಒಂದು ಸೆಷನ್ ಇದೆ, ಮೆಂಟರ್ ಅವರ್ಸ್ ಅಂತ, 1 hour session from Go Platform at Web Summit, and we are waiting for the mentor hours. The Food and Water Solution for the Community Inclusive Africa, but we're talking about the region, the water solution, the pricing, and most important, we're here in Qatar, the only company. ಇದೇ ಮೇನ್ ಸ್ಟೇಜು, ವೆಬ್ ಸಮಿಟ್ ಕತಾರ್. ಎಷ್ಟು ದೊಡ್ಡದಾಗಿದೆ ನೋಡಿ. ಈಗ ಲಂಚ್ ಟೈಮು. ಇಲ್ಲೇ ತುಂಬ ಕೌಂಟರ್ಗಳಿದ್ದಾವೆ, ಫುಡ್ ಕೌಂಟರ್ಸು. ಇಂಡಿಯನ್ ಕ್ವಿಝಿನ್ ಎಲ್ಲ ಇದೆ, ಕತಾರಿ ಕ್ವಿಝಿನ್ನು, ಮಿಡ್ಲ್ ಈಸ್ಟರ್ನ್ ಕ್ವಿಝಿನ್ ಎಲ್ಲ ಇದೆ. ಬಟ್ ಇಟ್ ಈಸ್ ಆಲ್ ಪೇಡ್, ನಾಟ್ ಫ್ರೀ. ನಖೇಶ್ ಅಂಡ್ ರೇಕಕ್ ಬೈ ಚೆಫ್ ನೂಫ್, ಚಪಾತಿ ಅಂಡ್ ಕರಕ್, ಕತಾರಿ ಸ್ವೀಟ್ಸ್, ಸ್ಯಾಂಡ್ವಿಚ್ ಬಾರ್ ಇದೆ, ಸಲಾಡ್ ಬಾರ್. ಎಲ್ಲ ಥರ ಕ್ವಿಝಿನ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಚೆಕ್ ಮಾಡಿದೆ, ಎಲ್ಲ ತುಂಬ ಕಾಸ್ಟ್ಲಿ ಇದೆ. ಒಂದು ಬಿರಿಯಾನಿನೇ 1500 ಅಂತೆ. ಎಲ್ಲ US ರೇಟ್ಸ್ ಮಾಡ್ತಿದ್ದಾರೆ. ಇಟ್ಸ್ ನಾಟ್ ಎ ಗುಡ್ ಬೈ. ಅದಕ್ಕೆ ಆಚೆ ಹೋಗ್ಬಿಟ್ಟು ಏನೋ ಒಂದು ಲೈಟ್ ಸ್ಯಾಂಡ್ವಿಚ್ ತಿನ್ಕೊಂಬರ್ತೀನಿ. ನೋಡಿ, ಇದು ರೋಬೋ ಶೆಲ್ ಅವ್ರು ಮಾಡಿರೋದು, ಶೆಲ್ ಕಂಪ್ನಿಯವ್ರು ಮಾಡಿರೋದು ರೋಬೋ ಇದು. ಏನು ಮಾಡುತ್ತೆ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ. ಇಟ್ಸ್ ಕೂಲ್. ಸೊ ದೀಸ್ ಕಂಪ್ನೀಸ್ ಹ್ಯಾವ್ ಡನ್ ದಟ್. ರೊಬೋಟಿಕ್ಸ್, ಶೆಲ್ ಕಂಪ್ನಿಯವ್ರದ್ದು ರೊಬೋಟಿಕ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ಬರೀ ಪೆಟ್ರೋಲ್ ಬಂಕ್ ಇದೆ ಅಂದ್ಕೊಂಡೆ, ಅವ್ರದ್ದು ರೊಬೋಟಿಕ್ಸ್ ಕೂಡ ಮಾಡ್ತಾರೆ. ನೋಡಿ, ನನ್ನ ಟಿಕೆಟ್ಗೆ ಇಲ್ಲಿ ಫ್ರೀ ಲಂಚು, ಸ್ನ್ಯಾಕ್ಸನ್ನು ಅನ್ಬೋದು. ಫ್ರೀ ಸ್ನ್ಯಾಕ್ಸ್ ಎಲ್ಲ ಕೊಡ್ತಿದ್ದಾರೆ. ಈ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಹೋಗ್ಬೋದು. ನನಗೆ ಗೊತ್ತಿರಲಿಲ್ಲ ಇದು ಟಿಕೆಟಲ್ಲಿ ಕವರ್ ಆಗಿದೆ ಅಂತ. ಬಟ್ ಗುಡ್ ದಟ್ ನನಗೆ ಒಂದು ಸಪ್ರೇಟ್ ಸೆಕ್ಷನ್ ಇಟ್ಟಿದ್ದಾರೆ ಇಲ್ಲಿ. ದಟ್ ಈಸ್ ಇಟ್ ಗೈಸ್ ಫಾರ್ ಟುಡೇ. ರೌಂಡ್ ಅಪ್ ದಿ ಡೇ 1 ಆಫ್ ವೆಬ್ ಸಮಿಟ್. ಈಗ ರೂಮ್ಗೆ ಹೋಗ್ತಾ ಇದ್ದೀನಿ. ಚೆನ್ನಾಗಿತ್ತು. ಮೀಟಿಂಗ್ಸ್ ಅಟೆಂಡ್ ಮಾಡಿದೆ,
ಎಷ್ಟೊಂದು ಜನ ಹತ್ರ ಮಾತಾಡಿದೆ. ನಾಳೆ ನೋಡೋಣ. ಅಂಟಿಲ್ ದೆನ್ ಸಿ ಯು, ಬಾಯ್.